ಅನುಮತಿ ಇಲ್ಲದೆ ನಡೀತಾ ಇದೆಯಾ ಶಾಸಕ ಪ್ರದೀಪ್ ಈಶ್ವರ್ ಅವರ ಪರಿಶ್ರಮ ಕಾಲೇಜುಗಳು? ಈಗಾಗಲೇ ಅಡ್ಮಿಷನ್ ಪ್ರಕ್ರಿಯೆ ಶುರುವಾಗಿದೆ. ಪ್ರತಿ ವಿದ್ಯಾರ್ಥಿಯಿಂದ 4 ಲಕ್ಷ ರೂಪಾಯಿ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ. ಹೌದು, ಅನುಮತಿ ಇಲ್ಲದೆ ನಡೀತಾ ಇದೆಯಾ ಶಾಸಕರ ಪರಿಶ್ರಮ ಕಾಲೇಜುಗಳು? ಪರಿಶ್ರಮ ನಡೆಸ್ತಾ ಇರುವ ಅಕ್ರಮ ಕಾಲೇಜುಗಳಲ್ಲಿ ಈಗಾಗಲೇ ಅಡ್ಮಿಷನ್ ಪ್ರಕ್ರಿಯೆ ಶುರುವಾಗಿದೆ. ಮುಂದಿನ ದಿನಗಳಲ್ಲಿ ಒಂದು ಪಕ್ಷ ಕಾಲೇಜನ್ನು ಮುಚ್ಚಿದ್ರೆ ವಿದ್ಯಾರ್ಥಿಗಳಿಗೆ ಸಂಕಷ್ಟ. ಈಗಾಗಲೇ ಪ್ರತಿ ವಿದ್ಯಾರ್ಥಿಯಿಂದ 4 ಲಕ್ಷದವರೆಗೆ ಹಣ ಸಂಗ್ರಹ ಮಾಡಲಾಗ್ತಾ ಇದೆ ಅಂತ ಸಾಮಾಜಿಕ ಹೋರಾಟಗಾರ ಗಂಗಾಧರ್ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಆದರೆ ಕಾಲೇಜಿನ ಕುರಿತು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನೀಡ್ತಾ ಇಲ್ಲ ಶಾಸಕರು ಪ್ರದೀಪ್ ಈಶ್ವರ್ ಅಂತ ಸಂದರ್ಭದಲ್ಲಿ ಅವರ ಗುರುತು ಕಳೆದ 3 ವರ್ಷದಿಂದ ಶಾಸಕರು ಅನ್ನೋದಿದೆ. ಆದರೆ ಅದಕ್ಕೂ ಪೂರ್ವದಲ್ಲಿ ಪರಿಶ್ರಮ ಅಕಾಡೆಮಿ ಅಂದರೆ ಪ್ರದೀಪ್ ಈಶ್ವರ್ ಅವರೇ ಹುಟ್ಟು ಹಾಕಿದಂತಹ ಅಕಾಡೆಮಿ ಇದು. ಜೊತೆಗೆ ವಿದ್ಯಾರ್ಜನೆಗೆ ಈ ಅಕಾಡೆಮಿಯ ಮೂಲಕ ನೀಡುವಂತಹ ನಿಟ್ಟಿನಲ್ಲಿ ಖ್ಯಾತಿಯನ್ನು ಪ್ರದೀಪ್ ಈಶ್ವರ್ ಪಡೆದುಕೊಂಡಿದ್ದಾರೆ. ಬಹಳ ಅತ್ಯುತ್ತಮ ಮಾತುಗಾರ. ಆದರೆ ಇರುವಂತಹ ಕಾನೂನನ್ನ ಪರಿಪಾಲನೆಯನ್ನ ಈ ವ್ಯಕ್ತಿ ಮಾಡ್ತಿದ್ದಾರಾ ಇಲ್ವಾ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಯಾಕಂದ್ರೆ ಸಾಮಾಜಿಕ ಹೋರಾಟಗಾರ ಆಗಿರುವಂತಹ ಗಂಗಾದವರು ಕೊಟ್ಟಿರುವಂತಹ ದಾಖಲೆಗಳ ಪ್ರಕಾರ ನೋಡೋದಾದ್ರೆ ಅನುಮತಿ ತಗೊಂಡಿರೋದು ಒಂದು ಕಾಲೇಜಿಗೆ, ನಡೆಸ್ತಾ ಇರೋದು 10 ಕಡೆ. ಅನುಮತಿ ತಗೊಂಡಿರೋದು ಒಂದು ಕಡೆ ಆದರೆ ಉಳಿದ ಹಲವಾರು ಕಡೆ ನಡೀತಾ ಇರುವಂತಹ ಈ ಅಕಾಡೆಮಿ ಅಕ್ರಮವಾಗಿ ನಡೆಯಲಾಗ್ತಿದೆ ಅನ್ನುವಂತಹ ಒಂದು ಸ್ಪಷ್ಟ ವಿಚಾರ ಇಲ್ಲಿ ಗೊತ್ತಾಗತ್ತೆ. ಉಪನಿರ್ದೇಶಕರು ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸ್ಫೋಟಕ ಅಂಶಗಳು ಪತ್ತೆಯಾಗಿದೆ. ಇವತ್ತು ಕಾಲ ಬದಲಾಗಿದೆ. ಎಲ್ಲದಕ್ಕೂ ಸೂಕ್ತ ದಾಖಲೆಗಳಿತ್ತು ಅನ್ನೋದಾದರೆ ಅದನ್ನು ಸಕ್ರಮ ಅಂತ ಕರಿಬಹುದು. ನೋಡಿ, ಆ ಉಪನಿರ್ದೇಶಕರ ವರದಿಯ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಜೀ ಕನ್ನಡ ನ್ಯೂಸ್ ಮಾಡ್ತಾ ಇದೆ. ನೀವು ಜೀ ಕನ್ನಡ ನ್ಯೂಸ್ನ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಕೆಲವೊಂದು ದಾಖಲಾತಿಯನ್ನು ನಿಮ್ಮ ಮುಂದೆ ನಾವಿಡ್ತಾ ಇದ್ದೀವಿ. ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು, ಇದು ದೂರುದಾರ ಗಂಗಾಧರರು ಹೇಳ್ತಿರುವಂಥ ಮಾತು. ಯಾಕಂದರೆ ಇದರಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ಅಡಗಿದೆ. ತೆಗೆದುಕೊಂಡಿರುವುದು ಒಂದೇ ಒಂದು ಕಾಲೇಜಿಗೆ ಅನುಮತಿ. ಉಳಿದಿರುವಂತಹ ಕಾಲೇಜುಗಳಿಗೆ ಹಾಗಾದರೆ ಅನುಮತಿಯನ್ನು ಪ್ರದೀಪ್ ಈಶ್ವರ್ ಪಡೆದುಕೊಂಡಿದ್ದಾರಾ ಇಲ್ವಾ? ಹೌದು. ಯಾಕಂತ ಹೇಳಿದ್ರೆ ನಾನು ಆಗಲೇ ಉಲ್ಲೇಖ ಮಾಡಿದೆ, ಪ್ರದೀಪ್ ಈಶ್ವರ್ ಅಂದಾಗ ಪರಿಶ್ರಮ ಅಕಾಡೆಮಿ ಅನ್ನುವಂಥ ಹೆಸರು ಬರುತ್ತೆ. ಇವತ್ತು ಜನಪ್ರತಿನಿಧಿಯಾಗಿ ಅವ್ರು ಗುರುತಿಸ್ಕೊಂಡಿದ್ದಾರೆ ಅನ್ನೋದಾದರೆ ಆ ಬದ್ಧತೆ ಅನ್ನೋದು ಇರಬೇಕಾಗತ್ತೆ, ನೈತಿಕತೆ ಅನ್ನೋದು ಇರಬೇಕಾಗತ್ತೆ. ಕಾನೂನಿನ ಪರಿಪಾಲನೆಯನ್ನು ಒಬ್ಬ ಶಾಸಕ ಮಾಡಲಿಲ್ಲ ಅಂದರೆ ಸಾಮಾನ್ಯ ಜನ ಹೆಂಗೆ ಮಾಡ್ತಾರೆ? ಈ ರೀತಿ ಅಂಶಗಳನ್ನು ನಾವು ಗಮನಿಸಬೇಕಾಗತ್ತೆ. ನೋಡಿ, ನೀವು ಜೀ ಕನ್ನಡ ನ್ಯೂಸ್ನ ಸ್ಕ್ರೀನ್ ಮೇಲೆ ಏನು ಗಮನಿಸ್ತಾ ಇದ್ದೀರಿ ಕೆಲವೊಂದು ದಾಖಲಾತಿಗಳನ್ನು, ಅದನ್ನು ನಿಮ್ಮ ಮುಂದಿಡುವಂಥ ಒಂದಷ್ಟು ಪ್ರಯತ್ನವನ್ನು ನಾನು ಮಾಡ್ತೀನಿ. ಹಲವಾರು ವಿಚಾರಗಳಿದ್ದಾವೆ ಇಲ್ಲಿ. ಶ್ರೀ ಗಂಗಾಧರ್ ಅಧ್ಯಕ್ಷರು ಪಾಠಶಾಲಾ ಅನಧಿಕೃತ ಪದವಿ ಪೂರ್ವ ಕಾಲೇಜುಗಳ ವಿರುದ್ಧ ಸಲ್ಲಿಸಿರುವಂಥ ದೂರಿನ ಬಗ್ಗೆ, ಆ ದೂರಿನ ಪ್ರತಿಯನ್ನು ಕೂಡ ನಿಮ್ಮ ಮುಂದೆ ನಾವಿಡ್ತಾ ಇದ್ದೀವಿ. ಪರಿಶ್ರಮ ಹೆಸರಿನಲ್ಲಿ ಅನಧಿಕೃತ ಪದವಿ ಪೂರ್ವ ಕಾಲೇಜುಗಳನ್ನು ನಡೆಸ್ತಾ ಇರೋದಾಗಿ ದೂರನ್ನು ದಾಖಲು ಮಾಡಿದ್ದಾರೆ ಸಾಮಾಜಿಕ ಹೋರಾಟಗಾರ ಗಂಗಾಧರ್ ಅವರು. ಹೌದು, ಈ ದೂರಿಗೆ ಸಂಬಂಧಪಟ್ಟಂತೆ ಪರಿಶ್ರಮ ಪದವಿ ಪೂರ್ವ ಕಾಲೇಜು ಇಲ್ಲಿಗೆ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಏಕಾಏಕಿ ಬಂದು ಶಾಸಕ ಪ್ರದೀಪ್ ಈಶ್ವರ್ ಅವರು ಅಕ್ರಮವಾಗಿ ಕಾಲೇಜುಗಳನ್ನು ನಡೆಸ್ತಿದ್ದಾರೆ ಅಂತ ಹೇಳಿಲ್ಲ. ಫಿಸಿಕಲ್ ಆಗಿ ಅಪಿಯರ್ ಆಗಿ ಏನೇನಾಗ್ತಿದೆ, ಏನು ಎತ್ತ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿಯೇ ದೂರನ್ನು ದಾಖಲು ಮಾಡಿರೋದು. ಪದವಿ ಪೂರ್ವ ಕಾಲೇಜು ನಂಬರ್ 74 ಮಲ್ಲಥಹಳ್ಳಿ BDA 9th ಬ್ಲಾಕ್ ಮರಿಯಪ್ಪನಪಾಳ್ಯ. ಹಾಂ, ಅಂದರೆ ಒಂದು ಕಡೆ ಅನುಮತಿಯನ್ನು ಪಡ್ಕೊಂಡು 10 ಕಡೆ ಅಕ್ರಮವಾಗಿ ಕಾಲೇಜನ್ನು ನಡೆಸ್ತಿದ್ದಾರೆ ಅಂತ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಜೀ ಕನ್ನಡ ನ್ಯೂಸ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಶಾಸಕರು ಪ್ರದೀಪ್ ಈಶ್ವರ್.
ಹೌದು, ನಿರಂತರವಾಗಿ ಜಿ ಕನ್ನಡ ನ್ಯೂಸ್ ಪ್ರದೀಪ್ ಈಶ್ವರ್ ಸಂಪರ್ಕಕ್ಕೆ ಪ್ರಯತ್ನವನ್ನ ಮಾಡ್ತಾನೆ ಇದೆ. ಯಾಕಂದ್ರೆ ಒಂದು ಕ್ಲಾರಿಟಿ ಬೇಕು. ಇವತ್ತು ಸಾಮಾಜಿಕ ಹೋರಾಟಗಾರ ಸೂಕ್ತ ದಾಖಲೆಯನ್ನ ಜಿ ಕನ್ನಡ ನ್ಯೂಸ್ಗೆ ಪ್ರೊವೈಡ್ ಮಾಡಿದ್ದಾರೆ. ಆಗ್ತಿರುವಂತಹ ಅಕ್ರಮವನ್ನ ಜನಸಾಮಾನ್ಯರ ಮುಂದಿಡುವಂತ ಪ್ರಯತ್ನವನ್ನ ಜಿ ಕನ್ನಡ ನ್ಯೂಸ್ ಮಾಡ್ತಾ ಇದೆ. ಬಟ್ ಒಂದು ವರ್ಷನ್ ಸೂಕ್ತ ಅನ್ಸೋದಿಲ್ಲ. ಪ್ರದೀಪ್ ಈಶ್ವರ್ ಈ ಸಂಬಂಧ ಏನ್ ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರನ್ನ ಸಂಪರ್ಕ ಮಾಡುವ ನಿರಂತರ ಪ್ರಯತ್ನವನ್ನ ಬೆಳಗ್ಗಿಂದ ಮಾಡ್ತಾ ಇದೆ. ಆದರೆ ಪ್ರದೀಪ್ ಈಶ್ವರ್ ಅವರ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ರಿಂಗ್ ಆದರೂ ರಿಸೀವ್ ಆಗ್ತಾ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ಕೂಡಲೇ ವಿದ್ಯಾರ್ಥಿಗಳನ್ನು ರಕ್ಷಣೆ ಮಾಡಬೇಕಾಗಿದೆ, ಕಾಪಾಡಬೇಕಾಗಿದೆ. ಮುಂದೊಂದು ದಿವಸ ಒತ್ತಡ ಬಂತು, ನ್ಯಾಯದ ಪರವಾಗಿ ಸಿದ್ದರಾಮಯ್ಯನವರು ನಡೆದುಕೊಳ್ಳಲೇಬೇಕಾದಂತಹ ಸಂದಿಗ್ಧತೆಯಲ್ಲಿ ಕಾಲೇಜ್ ಕ್ಲೋಸ್ ಮಾಡಿ ಅಂತ ಹೇಳಿಬಿಟ್ರೆ 4 ಲಕ್ಷ ಕೊಟ್ಟು ಅಡ್ಮಿಷನ್ ಮಾಡ್ಕೊಂಡಿರ್ತಾರಲ್ಲ, ಅವ್ರ ಕತೆ ಏನಾಗಬೇಡ. ಹಾಗಾಗಿ ವಿದ್ಯಾರ್ಥಿಗಳ ರಕ್ಷಣೆಯ ಹೊಣೆ ಕರ್ನಾಟಕದ ಘನತೆವೆತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರದ್ದು. ನಿಮ್ಮದೇ ಶಾಸಕರು ಪ್ರದೀಪ್ ಈಶ್ವರ್ ಇವರು ಮಾಡ್ತಿರುವಂತಹ ಅಕ್ರಮಕ್ಕೆ ಕೊನೆ ಯಾವಾಗ, ಕ್ರಮ ಯಾವಾಗ ಅನ್ನೋದು ಜಿ ಕನ್ನಡ ನ್ಯೂಸ್ ಹಾಗೆಯೇ ಸಾಮಾಜಿಕ ಹೋರಾಟಗಾರರಾಗಿರುವಂಥ ಗಂಗಾಧರ್ ಅವರ ಪ್ರಶ್ನೆ. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ದೂರುದಾರರಾಗಿರುವಂಥ ಗಂಗಾಧರ್ ಅವರು ನ್ಯಾಯ ಕೊಡಿಸಿ ಕ್ರಮ ಯಾವಾಗ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾಕಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದೆ, ಆಡಳಿತ ಪಕ್ಷದ ಶಾಸಕ ಪ್ರದೀಪ್ ಈಶ್ವರ್ ಅವರು. ಹಾಗಾಗಿ ಪ್ರದೀಪ್ ಈಶ್ವರ್ ಅವರು ಆದಷ್ಟು ಬೇಗ ಜಿ ಕನ್ನಡ ನ್ಯೂಸ್ಗೆ ರಿಯಾಕ್ಟ್ ಮಾಡಿದ್ರೆ, ಒಂದು ಕಾಲೇಜಿಗೆ ಅನುಮತಿ ತಗೊಂಡು 10 ಕಡೆ ನಡೆಸ್ತಿದ್ದಾರಾ, 10 ಕಡೆ ಅನುಮತಿ ತಗೊಂಡು ಕಾಲೇಜನ್ನು ನಡೆಸ್ತಾ ಇದ್ದಾರಾ, ಏನಾದರೂ ವ್ಯತ್ಯಾಸಗಳಾಗಿದ್ದರೆ ಯಾವಾಗ ಅದನ್ನು ಸರಿಪಡಿಸ್ಕೊಳ್ತಾರೆ, ಎಷ್ಟು ಕಾಲಾವಕಾಶದಲ್ಲಿ ಸರಿಪಡಿಸ್ಕೊಳ್ತಾರೆ, ಅಡ್ಮಿಷನ್ ಆಗ್ತಾ ಇದೆಯಾ ಇಲ್ವಾ, ಅಡ್ಮಿಷನ್ ಪ್ರಕ್ರಿಯೆಗೆ ಎಷ್ಟು ಫೀಸ್ ತಗೋತಾ ಇದ್ದಾರೆ, ಇದೆಲ್ಲವನ್ನು ಸೂಕ್ತ ರೀತಿಯಲ್ಲಿ ಉತ್ತರ ಕೊಟ್ಟರೆ ಖಂಡಿತವಾಗ್ಲೂ ಸೂಕ್ತ. ರೈಟ್, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸಾಮಾಜಿಕ ಹೋರಾಟಗಾರರಾಗಿರುವಂಥ ಗಂಗಾಧರ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್ ಅವರೇ. ಸರ್, ನೀವು ಹೇಳಬೇಕು, ಒಂದು ಕಡೆ ಅನುಮತಿ ತಗೊಂಡು 16 ಕಡೆ ಶಾಸಕರು, ಕರ್ನಾಟಕದ ಆಡಳಿತವನ್ನು ನಡೆಸ್ತಾ ಇರುವಂಥ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರುವಂಥ ಪ್ರದೀಪ್ ಈಶ್ವರ್ ಅವರು ನಡೆಸ್ತಿದ್ದಾರೆ ಅಂತ ನೀವು ಗಂಭೀರ ಆರೋಪವನ್ನು ಮಾಡಿದ್ದೀರಿ. ಸರ್, ಆರೋಪ ಮಾಡಬೇಕಾದ್ರೆ ಸೂಕ್ತ ದಾಖಲಾತಿಗಳು ಬೇಕಾಗುತ್ತೆ, ಅವೆಲ್ಲವೂ ನಿಮ್ಮ ಹತ್ರ ಇದೆಯಾ? ಎಸ್ ಮೇಡಮ್, ಪ್ರತಿಯೊಂದು ದಾಖಲೆನೂ ನನ್ನ ಹತ್ರ ಇದೆ ಮೇಡಮ್. ಒಂದು ದಾಖಲೆ ಇಲ್ಲ ಅಂತಿಲ್ಲ ಮೇಡಮ್. 1 ವರ್ಷದಿಂದ ನಾನು ಸತತವಾಗಿ ಇವರ ವಿರುದ್ಧ ಹೋರಾಟ ಮಾಡಿ ಪ್ರತಿ ಒಂದು RTI ವಿತ್ GPS ಮ್ಯಾಪ್ ಪ್ರಕಾರ ಪೂರ್ತಿ ಡಾಕ್ಯುಮೆಂಟ್ಸ್ ತಗೊಂಡಿದ್ದೀನಿ ಮೇಡಮ್. ಎಲ್ಲಾ ತರಾನು ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ. ನೀವು ಯಾವ ಡಾಕ್ಯುಮೆಂಟ್ಸ್ ಬೇಕೋ ಎಲ್ಲ ಕೊಡ್ತೀನಿ ನಾನು. ಸರ್, ಈಗ ನೀವು ಕ್ಲೈಮ್ ಮಾಡಿರೋ ಪ್ರಕಾರ ಈಗ ಒಂದು ಕಡೆ ಪರ್ಮಿಷನ್ ತಗೊಂಡು 10 ಕಡೆ ನಡೆಸ್ತಾ ಇದ್ದಾರೆ ಅಂತ. ಈಗ ಅದಕ್ಕೂ ಒಂದು ಕಡೆ ಪರ್ಮಿಷನ್ ತಗೊಂಡಿರೋದಕ್ಕೂ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ. 16 ಕಡೆ ಎಲ್ಲೆಲ್ಲಿ ಕಾಲೇಜ್ ಇದ್ದಾವೆ ಅನ್ನೋದ್ರ ಬಗ್ಗೆನೂ ಮಾಹಿತಿ ಇರುತ್ತೆ. ಯಾವ್ಯಾವ ಥರದ ಕಾಲೇಜ್ ನಡೆಸ್ತಿದ್ದಾರೆ ಸರ್ ಅವರು? ಪದವಿ ಪೂರ್ವ ಕಾಲೇಜಾ, ಪದವಿ ಕಾಲೇಜಾ, ಹೆಂಗೆ, ಏನೇನು ನಡೆಸ್ತಾ ಇದ್ದಾರೆ? ಬರೀ ನೀಟ್ ಅಕಾಡೆಮಿನ, ಹೇಗೆ? ಅದೇ ಮೇಡಮ್, ಈಗ ಮರಿಯಪ್ಪನ ಪಾಳ್ಯದಲ್ಲಿ ಮಾತ್ರ PU ಕಾಲೇಜಿಗೆ ಅಂತ ಪರ್ಮಿಷನ್ ತಗೊಂಡಿದ್ದಾರೆ. ಸೊ ಅವ್ರು ಪರ್ಮಿಷನ್ ತಗೊಂಡಿರೋ ಬಿಲ್ಡಿಂಗ್ನು ಆಕ್ಚುಲಿ ಅದೊಂದು ಹಾಸ್ಪಿಟ್ಲ್ ತಗೊಂಡಿರೋ ಮಕ್ಳಿಗೆ ಒಂದು ಆಟದ ಮೈದಾನ ಇಲ್ಲ, ಎಂದೂ ಇಲ್ಲ, ಏನೂ ಇಲ್ಲ ಅಂತ. ಆ ಒಂದು ಪರ್ಮಿಷನ್ ಇಟ್ಕೊಂಡು ಮೇಡಮ್, ಇದು ಬೆಂಗಳೂರು ಸಿಟಿಯಲ್ಲಿ ಬರೇ ಉತ್ತರಳ್ಳಿಟ್ಟು ಕೆಂಗೇರಿವರೆಗೂ ಅದೇ ರೋಡ್ ಆಯ್ಕೆ ಮಾಡ್ಕೊಂಡಿದ್ದಾರೆ ನಮ್ಮ ಶಾಸಕರು. ಆ ರಸ್ತೆಯಲ್ಲಿ ಸುಮಾರು ಒಂದು ಎಲ್ಲಾದ್ರೂ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಸಿಕ್ಕಿದ್ರೆ ನೆಕ್ಸ್ಟ್ ಡೇನೆ ಪರಿಶ್ರಮ ಅಂತ ಬೋರ್ಡ್ ಹಾಕ್ತಾರೆ. ಸೊ ಒಂದು 15 ಪರಿಶ್ರಮ PU ಕಾಲೇಜ್ ಅಂತ ಚಿಕ್ಕದಾಗಿ ಹಾಕಿರ್ತಾರೆ. JE ನೀಟ್ ಅಂದ್ಬಿಟ್ಟು ಎಲ್ಲಾ ಕಡೆ ಇದೇ ರೀತಿನೇ. ನೋಡಿ, ಆ ಗಾಡಿಗಳಲ್ಲಿ ತುಂಬ್ಕೊಂಡು ಹೋಗ್ತಾರೆ. ಯಾವ ರೀತಿ ಮಕ್ಕಳನ್ನ ತುಂಬ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ ಮೇಡಮ್. ಒಂದೊಂದು ಫ್ಲೋರ್ ಅಲ್ಲಿ 5 ಫ್ಲೋರ್ 4 ಫ್ಲೋರ್ ಇದೆ. 5 ಫ್ಲೋರ್ ಅಲ್ಲಿ ಮಕ್ಕಳಿಗೆ ಸಪೋಸ್ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಮೇಡಮ್ ಹೊಣೆ? ಅದಕ್ಕೆ ಖಂಡಿತ 5ನೇ ಫ್ಲೋರ್ ಅಲ್ಲಿ ಮೇಡಮ್ ಯಾವ ರೀತಿ ಮಕ್ಕಳು ಮಲ್ಕೊಂಡಿದಾರ ಉರಿ ಬಿಸಿಲಲ್ಲಿ, ಕ್ಲಾಸ್ ಅಲ್ಲಿ ನೋಡಿ ನೀವು, ಆ ವಿಸಲ್ಸ್ ಅಲ್ಲಿ ನೋಡಿ ನೀವು ಯಾವ ತರ ಕಾಣುತ್ತೆ ಅಂದ್ಬಿಟ್ಟು. ಏನಾದ್ರೂ ಮಕ್ಕಳಿಗೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಮೇಡಮ್ ಹೊಣೆ? ಇದಕ್ಕೆ ಇವರು ಶಾಸಕರು ಬರ್ತಾರ ಮೇಡಮ್? ಫೋನ್ ಮಾಡ್ರೆ ಸಂಪರ್ಕ ಸಿಗಲ್ಲ, ಫೋನ್ ಮಾಡ್ರೆ ಕಟ್ ಮಾಡ್ತಾರೆ, ಒಂದು ರೆಸ್ಪಾನ್ಸ್ ಇಲ್ಲ ಮೇಡಮ್. ಆ ರಸ್ತೆಯಲ್ಲಿ ಸುಮಾರು ಒಂದು 15 ಸೆಂಟರ್ಸ್ ಇದೆ ಮೇಡಮ್. ಒಂದು PU ಕಾಲೇಜ್ ರನ್ ಮಾಡ್ತಿದ್ದಾರೆ. 6th ಫ್ಲೋರ್ PU ಕಾಲೇಜ್ ಒಂದು ಕಟ್ಟಿದ್ದಾರೆ. ಸೊ ಆ PU ಕಾಲೇಜಿಗೆ ಪರ್ಮಿಷನ್ ಇಲ್ಲ ಮೇಡಮ್. ಲಾಸ್ಟ್ ಇಯರ್ ಫುಲ್ ಕ್ಲಾಸ್ ಮಾಡ್ತಿದ್ದಾರೆ. ಇವ್ರು ಎಷ್ಟು ಧೈರ್ಯ ಮೇಡಮ್, ಇವ್ರಿಗೆ ವಿತೌಟ್ ಪರ್ಮಿಷನ್ ಔಟ್ ರನ್ ಕಾಲೇಜ್.
ಸರ್ ಈಗ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಬೇಕಲ್ಲ, ಹಾಗಾಗಿ ಅಡ್ಮಿಷನ್ ಬಹುತೇಕ ಎಲ್ಲ ಕಾಲೇಜುಗಳಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಇವ್ರದ್ದು ಸ್ಟಾರ್ಟ್ ಆಗ್ಬಿಟ್ಟಿದ್ಯಾ? ಮೇಡಮ್ ಫೆಬ್ರವರಿಯಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ ಮೇಡಮ್. ನಾನೊಬ್ಬ ಶಾಸಕ ಅನ್ಬಿಟ್ಟು ಧೈರ್ಯದಿಂದ ಫೆಬ್ರವರಿಯಲ್ಲೇ ಸೆಕೆಂಡ್ PUC ಕ್ಲಾಸ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಮೇಡಮ್. ನಮ್ಮ ಜನಕ್ಕೆ ಬುದ್ಧಿ ಇಲ್ಲ ಮೇಡಮ್. ಇವತ್ತು ನೋಡಿ ಸರ್ಕಾರ ಯಾವ ರೀತಿ ಒಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಎಲ್ಲ ಕೊಟ್ಟಿದೆ ಅಂತ ಹೇಳಿದ್ರೆ ಮೇಡಮ್, ಒಳ್ಳೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಮೇಡಮ್. ನಿಜ ನಮ್ಮ ಪಬ್ಲಿಕ್ಗೆ, ನಮ್ಮ ಪೇರೆಂಟ್ಸ್ಗೆ ಬುದ್ಧಿ ಇಲ್ಲ ಮೇಡಮ್. ಗೌರ್ಮೆಂಟ್ ಶಾಲೆಗಳಲ್ಲೇ ಮೇಡಮ್ JEE ನೀಟ್ ನುರಿತಾ ಎಂತ ನಮ್ಮ ಇವರಿದ್ದಾರೆ ಮೇಡಮ್, ಲೆಕ್ಚರರ್ಸ್ ಇದಾರೆ ಮೇಡಮ್. ಅದರಲ್ಲೇ ಪಾಠ ಹೇಳ್ಕೊಡ್ತಾರೆ ಮೇಡಮ್. ಬೆಸ್ಟ್ ಏನಿಲ್ಲ ಮೇಡಮ್, ಒಂದು 2,000 ಫೀಸ್ 2,500 ಫೀಸ್ ಅಷ್ಟೇ ಗೌರ್ಮೆಂಟ್ ಕಾಲೇಜಲ್ಲಿ. ಗೌರ್ಮೆಂಟ್ ಕಾಲೇಜಿಗೆ ಹೋಗ್ಬಾರ್ದು ಅಂದ್ಬಿಟ್ಟು ಏನಿಲ್ಲ ಮೇಡಮ್, ಅಷ್ಟು ಚೆನ್ನಾಗಿದೆ ಮೇಡಮ್ ಗೌರ್ಮೆಂಟ್ ಕಾಲೇಜುಗಳಲ್ಲಿ. ದಯವಿಟ್ಟು ನಿಮ್ ಮಕ್ಕಳನ್ನ ಕರ್ಕೊಂಡೋಗಿ ಸೇರಿಸಿ ಆ JEE ನೀಟ್ಗೆ ಯಾವ ರೀತಿ ಪಾಠ ಹೇಳ್ಕೊಡ್ತಾರೆ ಅಲ್ಲಿ ನೋಡಿ. ಪ್ರೈವೇಟ್ ಅಲ್ಲಿ ಹೋಗ್ಬಿಟ್ಟು ಯಾಕೆ ಮೇಡಮ್ ಸುಮ್ನೆ ಇವರು ಎಲ್ಲ ಹಳ್ಳಿಗೆ ಬೀಳ್ತಾ ಇದಾರೆ ಗೊತ್ತಿಲ್ಲ ಮೇಡಮ್. ಖಂಡಿತ ಸರ್, ಖಂಡಿತ ಸರ್. ನಿಮ್ಮ ಲೆಕ್ಕದ ಪ್ರಕಾರ ಅಂದಾಜು ಎಷ್ಟು ಸ್ಟೂಡೆಂಟ್ಸ್ ಇವರ ಕಾಲೇಜ್ಗಳಲ್ಲಿ ಓದ್ತಾ ಇದ್ದಾರೆ? ಮೇಡಮ್ ನನ್ನ ಪ್ರಕಾರ ಮೇಡಮ್ ಲಾಸ್ಟ್ ಇಯರ್ ಒಂದು 650-700 ಸ್ಟೂಡೆಂಟ್ಸ್ ಇದ್ರು ಮೇಡಮ್. ಅದರಲ್ಲಿ ಸ್ವಲ್ಪ ಜನ ಹೋಗಿದ್ದಾರೆ ಮೇಡಮ್, ಆಲ್ರೆಡಿ ಬಿಟ್ಬಿಟ್ಟಿದ್ದಾರೆ. ಈಗ ನೋಡಿ, ನಾನು ಈ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಒಂದು 14-15 ಸೆಂಟರ್ ಇತ್ತು. ಈಗ ಲಾಸ್ಟ್ ವೀಕ್ ಮೇಡಮ್ 5 ಸೆಂಟರ್ಸ್ ಖಾಲಿ ಮಾಡಿದ್ದಾರೆ. ಅದು ಯಾವ ಉದ್ದೇಶಕ್ಕೆ ಖಾಲಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಮೇಡಮ್. ಅದು ಬಂದು BGS ಎಂತ ಹಾಸ್ಪಿಟ್ಲು ಮೇಡಮ್. ಆ BGS ಹಾಸ್ಪಿಟ್ಲು ರಸ್ತೆಯಲ್ಲಿ ಇದೆ ಬಿಲ್ಡಿಂಗ್. ಆ ರಸ್ತೆಯಲ್ಲಿ ಬಿಲ್ಡಿಂಗ್ ಅಲ್ಲಿ ಕಾಲೇಜು PU ಕಾಲೇಜ್ ಅಂತ ರನ್ ಮಾಡ್ತಿದ್ದಾರೆ. ಹೊರಗಡೆಯಿಂದ ಕರ್ಕೊಂಬಂದ್ ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ತಾ ಇದಾರೆ ಮೇಡಮ್. ಬೆಂಗಳೂರವರು ಕಡಿಮೆ ಅಲ್ಲಿರೋರು. ಏಜೆಂಟ್ಗಳಿದ್ದಾರೆ ಮೇಡಮ್, ಅದಕ್ಕೂ ಏಜೆಂಟ್ ಇದ್ದಾರೆ. ಹೊರಗಡೆಯಿಂದ ಕರ್ಕೊಂಬಂದು ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ತಿದ್ದಾರೆ. 4 ಲಕ್ಷ ರೂಪಾಯಿ ಫೀಸ್ ತಗೊಳ್ತಿದ್ದಾರೆ. ನನಗೆ ಅವರು ಮೇಡಮ್ ಅವರು ಹೇಳಿದ್ದಾರೆ, ಈ ತರ 4 ಲಕ್ಷ ರೂಪಾಯಿ ಫೀಸ್ ಅಂತ ಬರ್ಕೊಟ್ಟಿದ್ದಾರೆ ನನ್ನ ಹತ್ರ. ಕಡೆ ಪಕ್ಷ 4 ಲಕ್ಷಕ್ಕೆ ಫೆಸಿಲಿಟೀಸ್ ಇದಾವ ಹಂಗೆ? ಇಲ್ಲ ಮೇಡಮ್, ಊಟ ತಂದಾಕ್ತಾರೆ ಮೇಡಮ್. ಹೊರಗಡೆಯಿಂದ ಬರುತ್ತೆ. ಹಾಸ್ಟೆಲ್ ಫೆಸಿಲಿಟಿ ಅಂತಾರೆ. ಹಾಸ್ಟೆಲ್ ಫೆಸಿಲಿಟಿ ಇವರು ರೆಸಿಡೆನ್ಸಿ ಕಾಲೇಜ್ ಮಾಡ್ಬೇಕಾದ್ರೆ ವಿತೌಟ್ ಪರ್ಮಿಷನ್. ಎಲ್ಲೂ ರೆಸಿಡೆನ್ಸಿ ಕಾಲೇಜ್ ಮಾಡಕ್ಕೆ ಸರ್ಕಾರದಲ್ಲಿ ಆದೇಶ ಎಲ್ಲೂ ಕೊಡುವುದಿಲ್ಲ. ಮಠಗಳಲ್ಲಿ ಮಾತ್ರ ಕೊಡ್ತಾರೆ, ಶುದ್ಧವಾಗಿರ್ತದೆ, ಮಠಗಳಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋರು ಇರ್ತಾರೆ ಅಂತ. ಬಟ್ ಬೇರೆ ಎಲ್ಲೂ ಯಾವುದೇ ರೀತಿಯಲ್ಲೂ ನಿಮಗೆ ರೆಸಿಡೆನ್ಸಿ ಕಾಲೇಜ್ ಮಾಡಕ್ಕೆ ಯಾವುದೇ ರೀತಿ ಪರ್ಮಿಷನ್ ಎಲ್ಲೂ ಕೊಟ್ಟಿಲ್ಲ ನೋಡಿ. ಸೊ ಇವರು ಅದನ್ನೂ ಮಾಡ್ತಿದ್ದಾರೆ. ಸರಿ, ಹಂಗಾರೆ ಇವ್ರಿಗೆ ಯಾವ ಧೈರ್ಯದಲ್ಲಿ? MLA ಮೇಡಮ್, ಅಷ್ಟೇ ಮೇಡಮ್. MLA ಅದೊಂದೇ ಮೇಡಮ್. ಊಟ ಹೆಂಗ್ ಬರುತ್ತೆ ಗೊತ್ತಾ ಮೇಡಮ್? ನೀವು ಊಟ ನೋಡಿದ್ರೆ ನೀವು ಶಾಕ್ ಆಗ್ಬಿಡ್ತೀರ. ನನ್ನ ಹತ್ರ ವಿಜುವಲ್ಸ್ ಇದೆ. ಆ ಟಾಟಾ ಎಸ್ ಅಲ್ಲಿ, ಆಟೋದಲ್ಲಿ, ಟ್ರ್ಯಾಕ್ಟ್ರಲ್ಲಿ ಊಟ ತಂದಾಕ್ತಾರ ಮೇಡಮ್ ಮಕ್ಕಳಿಗೆ. ಯಾವ ರೀತಿ ಇರ್ಬೋದು ಹೇಳಿ? 4 ಲಕ್ಷ ರೂಪಾಯಿ ಫೀಸ್ ತಗೊಳ್ತಾರೆ. ಇನ್ನೊಂದು ಕಾಂಟೆಕ್ಸ್ಟ್ ಏನು ಅಂದ್ರೆ, ಅದೇ ನಿನ್ನೆ ಮೊನ್ನೆ ಸ್ಟಾರ್ಟ್ ಆಗಿರೋದಲ್ಲ. ಸ್ಟೂಡೆಂಟ್ಸ್ ಯಾರು ಅಥವಾ ಪೋಷಕರು ಯಾರು, ಅಲ್ಲಿನ ಟೀಚರ್ಸ್ ಸಿಬ್ಬಂದಿ ಧ್ವನಿನೇ ಎತ್ತಿಲ್ವಾ ಹಂಗಾದ್ರೆ? ಮೇಡಮ್ ಅಲ್ಲಿರೋದು ನೀವು ಇನ್ನೂ ಕೇಳಿದ್ರೆ ಇನ್ನೂ ಶಾಕ್ ಆಗ್ತೀರಾ ಮೇಡಮ್. ಲೆಕ್ಚರರ್ಸ್ ಎಲ್ಲ ಹೊರಗಡೆಯಿಂದ ತಂದಿಟ್ಟಿದ್ದಾರೆ ಮೇಡಮ್. ನಮ್ ಬೆಂಗಳೂರವ್ರು ಯಾರು ಲೆಕ್ಚರ್ಸ್ ಇಲ್ಲ ಮೇಡಮ್, ಎಲ್ಲ ಆಂಧ್ರ ಲೆಕ್ಚರ್ಸ್ ನ ತಂದಿಟ್ಟಿದ್ದಾರೆ. 24/7 ಅವರೇ ಸಿಗೋದು. ಈ ಪೇರೆಂಟ್ಸ್ ಏನಾಗ್ಬಿಟ್ಟಿದೆ ಮೇಡಮ್ ಅಂದ್ರೆ, ಸ್ಟೂಡೆಂಟ್ಗಳು ಮನೆಗಳಲ್ಲಿ ಮೊಬೈಲ್ ಆಡ್ತಾರೆ, ಅದಾಡ್ತಾರೆ, ಇದಾಡ್ತಾರೆ ಅನ್ಬಿಟ್ಟು ಏನ್ ಮಾಡ್ತಾರೆ, ಅವ್ರನ್ನ ಈ ತರ ಚೇಂಜಸ್ ಮಾಡೋಣ, ಅದು ಮಾಡೋಣ, ಇದನ್ನ ಮಾಡೋಣ ಕರ್ಕೊಂಡೋಗ ಅಲ್ಲಿ ಹಾಕ್ತಾರೆ. ಪಾಪ ಮಕ್ಕಳು ಯಾವ ರೀತಿ ಅದು ಡಿಪ್ರೆಷನ್ ಹೋಗ್ತಾ ಇದಾರೆ ಅಂತ ಗೊತ್ತಿಲ್ಲ. ಯಾಕೆ ಈ ತರ ಮಕ್ಕಳನ್ನ ಇದು ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಬೆಳಿಗ್ಗೆ 8 ಗಂಟೆಗೆ ಹೋದ್ರೆ ರಾತ್ರಿ 8 ಗಂಟೆವರೆಗೂ ಪಾಠ ಮಾಡ್ತಾರೆ. ಗೊತ್ತಾಯ್ತು. ಏನ್ ಕೇಳ್ತಾರೆ ಮೇಡಮ್ ಮಕ್ಕಳು, ಹೇಳಿ ನೋಡೋಣ ನೀವು. ರೈಟ್, ಗಾಟ್ ಇಟ್ ಸರ್. ಮತ್ತೆ ನಿಮ್ಮನ್ನ ನಾನು ಮಾಹಿತಿ ಬೇಕಾದಲ್ಲಿ ಸಂಪರ್ಕ ಮಾಡ್ತೀನಿ. ದಯವಿಟ್ಟು ನೀವು ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇರಬೇಕು ಸರ್. ಥ್ಯಾಂಕ್ ಯು ಸರ್, ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕಾಗಿ. ರೈಟ್ ಸರ್, ಥ್ಯಾಂಕ್ ಯು. ಇನ್ನು ಪ್ರದೀಪ್ ಈಶ್ವರ್ ಅವರ ವರ್ಷನನ್ನು ನಾವು ತಗೊಳ್ಳೇಬೇಕು. ನಿರಂತರವಾಗಿ ಬೆಳಗ್ಗಿನಿಂದ ಅವ್ರಿಗೆ ಕರೆ ಮಾಡ್ತಾ ಇದ್ದೀವಿ. 2 ನಂಬರ್, ಅವರ 2 ಸಂಖ್ಯೆಗಳು, ಮೊಬೈಲ್ ಸಂಖ್ಯೆಗಳು ಕರೆ ಮಾಡ್ತಾ ಇದ್ದೀವಿ. ಆದರೆ ಕರೆಯನ್ನು ಸ್ವೀಕರಿಸ್ತಾ ಇಲ್ಲ. ಮತ್ತೊಂದು ಕಡೆ ಸ್ವಿಚ್ ಆಫ್ ಕೂಡ ಆಗಿದೆ. ಹಾಗಾಗಿ ನೀವೇನಾದರೂ ಈ ಒಂದು ಸುದ್ದಿಯನ್ನು ನೋಡ್ತಾ ಇದ್ದರೆ ದಯವಿಟ್ಟು ಮಕ್ಕಳ ಹಿತದೃಷ್ಟಿಯಿಂದ ಮತ್ತು ಒಂದು ಕ್ಲಾರಿಟಿಯನ್ನು ಕೊಡುವಂತಹ ಸಲುವಾಗಿ ಮಾನ್ಯ ಶಾಸಕರು ಪ್ರದೀಪ್ ಈಶ್ವರ್ ಅವರು ತಿರ್ಗಾ ನಮಗೆ ಕರೆ ಮಾಡಬಹುದು. ನಮ್ಮ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಹಾಗಾಗಿ ಪ್ರದೀಪ್ ಈಶ್ವರ್ ಅವರು ಏನಾದರೂ ಒಂದು ಸಾಮಾಜಿಕ ಕಳಕಳಿಯಿಂದ ಮತ್ತು ನಿಮ್ಮ ಮೇಲೆ ಅಲಿಗೇಷನ್ ಬಂದಿರೋದ್ರಿಂದಾಗಿ ಒಂದು ಕ್ಲಾರಿಟಿಯನ್ನು ಕೊಡುವಂಥ ದೃಷ್ಟಿಯಿಂದ ನೀವೇ ಒಂದು ಕ್ಲಾರಿಟಿಯನ್ನು ಕೊಟ್ಬಿಟ್ರೆ ಅದು ಸೂಕ್ತ ಅಂತ ನಮ್ಮ ಭಾವನೆ. ಸೊ ಪ್ರತಿ ಬುಲೆಟಿನಲ್ಲಿ ಆಗ್ತಿರುವಂಥ ಅಕ್ರಮವನ್ನು, ಆಗ್ತಿರುವಂಥ ವ್ಯತ್ಯಾಸವನ್ನು ವಿದ್ಯಾರ್ಥಿಗಳ ಕಳಕಳಿಯಿಂದ ನಾವು ಪ್ರಸಾರ ಮಾಡ್ತಾ ಹೋಗ್ತೀವಿ ಆದಷ್ಟು ಬೇಗ. ಯಾಕಂದರೆ ಅಡ್ಮಿಷನ್ ಪ್ರಕ್ರಿಯೆ ಆರಂಭ ಆಗಿರೋದ್ರಿಂದಾಗಿ ಈಗ ಗಂಗಾಧರ್ ಅವರು ಮಾತಾಡಿರೋದನ್ನು ಕೂಡ ನೀವು ಗಮನಿಸಿದ್ದೀರಿ, ಆಗ್ತಿರುವಂತಹ ವ್ಯತ್ಯಾಸಗಳು. ಸೊ ಹಾಗಾಗಿ ಸೂಕ್ತ ರೀತಿಯಲ್ಲಿ ಕ್ರಮ ಆಗಬೇಕು ಅನ್ನೋದು ನಮ್ಮ ಆಗ್ರಹ.